ಯಾವಾಗಲೂ ರೈತರ ಪರವಾಗಿ ಸಂಘಟನೆ ಹೋರಾಟ ಮಾಡ್ತಾ ಬಂದೈತಿ. ಬಹುತೇಕ ಹಾಲಿನ ಸಹಾಯಧನ 6 ತಿಂಗಳ ಗಂಟೆ ನಿಲ್ಲಿಸಿದಾಗ ಕೂಡ ಜಿಲ್ಲಾ ರೈತ ಸಂಘ ಮತ್ತು ತಾಲೂಕು ರೈತ ಸಂಘಟನೆಗಳು ಸರ್ಕಾರವನ್ನು ಕಣ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸಹಾಯಧನವನ್ನು ಜಮಾ ಮಾಡಲಿಕ್ಕೆ ಒತ್ತಾಯವನ್ನು ಕೂಡ ಮಾಡಿದ್ದೀವಿ. ರೈತರ ಅಭಿವೃದ್ಧಿಗಾಗಿ ಏನು ಪ್ರಯತ್ನಗಳನ್ನೆಲ್ಲ ಸಂಘಟನೆ ಮಾಡ್ತಾ ಬಂದೈತಿ. ಇಂಥ ಸಂದರ್ಭದಲ್ಲಿ ಕೂಡ ನಾವು ರೈತರ ನೆರವಿಗೆ ಹೋಗಲೇಬೇಕು. ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಒತ್ತಾಯವನ್ನು ಮಾಡಲೇಬೇಕಾಗೈತಿ. ಇದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜಿಲ್ಲೆಯ ಶಾಸಕರು, ಜನಪ್ರತಿನಿಧಿಗಳು ಇದನ್ನು ಗಂಭೀರವಾಗಿ ಪರಿಶೀಲನೆ ಮಾಡಿ ಈ ಆದೇಶವನ್ನು ಹಿಂಪಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಂತೇಳಿ ವಿನಂತಿ ಮಾಡಿ ಕೇಳ್ತಾ ಇದ್ದೇವೆ. ಒಂದು ವೇಳೆ ಇವ್ರು ಯಾರೂ ಅದರ ಬಗ್ಗೆ ಚಿಂತನೆಯನ್ನು ಮಾಡದೇ ಇದ್ದರೆ ಮುಂದೊಂದು ದಿನ ದೊಡ್ಡ ಹೋರಾಟವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಹಮ್ಮಿಕೊಂಡಿದ್ದೇವೆ. ಬಹುತೇಕ ಎಲ್ಲ ಗ್ರಾಮ ಘಟಕದ ಪದಾಧಿಕಾರಿಗಳು ಮತ್ತು ತಾಲೂಕು ಘಟಕ ಪದಾಧಿಕಾರಿಗಳು, ಜಿಲ್ಲಾ ಘಟಕದ ಪದಾಧಿಕಾರಿಗಳು ಹೋರಾಟಕ್ಕೆ ಸಜ್ಜುಗೊಳ್ಳಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ಕಾರಕ್ಕೆ ಎಚ್ಚರವನ್ನು ಕೊಡ್ತಾವೆ. ಕರ್ನಾಟಕ ರಾಜ್ಯ ಹಾಲು ಉತ್ಪಾದನೆಯಲ್ಲಿ ದೇಶದಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದು ರೈತರ ಶ್ರಮ ಇದು. ಆದರೆ ಇತ್ತೀಚೆಗೆ ಕಳೆದ ತಿಂಗಳು 27ನೇ ತಾರೀಕು ಪ್ರತ್ಯೇಕ ಹಾಲಿನ ಘಟಕವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಹೋರಾಟ ಮಾಡಿ ತಂದದ್ದು ಭಾಳ ಖುಷಿ ಪಟ್ಕೊಂಡಿದ್ವಿ. ಪ್ರತ್ಯೇಕ ಮಾಡಿದ್ದು ಸ್ವಾಗತಾರ್ಹ ಅಂತಕ್ಕಂಥ ಬದುಕನ್ನು ನಾವು ಕಂಡಿದ್ವಿ. ಬಹುತೇಕ ಇದು 19 ಕೋಟಿ ಹಾನಿಯಾಗೈತಿ ಅಂತೇಳಿ ಮೊನ್ನೆ 27ನೇ ತಾರೀಕು ಮೂಲ ದರದಲ್ಲಿ ₹3.50 ಕಡಿತಗೊಳಿಸಿ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಇದನ್ನು ತಡ್ಕೊಳ್ಳೋ ಶಕ್ತಿ ರೈತ ಸಂಘಟನೆಗಿಲ್ಲ. ಏಕಾಏಕಿ ₹300 ಕಡಿಮೆ ಮಾಡಿ ಆಮೇಲೆ ಸರ್ಕಾರ ಕೊಟ್ಟಿರ್ತಕ್ಕಂಥ ₹4 ಅದಕ್ಕೆ ಜಮಾ ಮಾಡಿ ಮುಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಹುತೇಕ ಇದು ಹಾಲು ಉತ್ಪಾದಕರಿಗೆ ಮಾಡಿದಂಥ ಮೋಸ ಇದು. ಸರ್ಕಾರ ಒಂದು ಕಡೆಯಿಂದ ₹4 ಹೆಚ್ಚು ಮಾಡಿದರೆ ಇನ್ನೊಂದು ಕಡೆಯಿಂದ KMF ಲಾಸ್ ಆಗೈತಿ ಅಂತೇಳಿ ₹3.50 ಕಡಿತ ಮಾಡಿರೋದನ್ನು ಹಿಂಪಡಿಬೇಕು. ಈ ಆದೇಶವನ್ನು ಹಿಂಪಡೆಯವರೆಗೂ ರೈತ ಸಂಘಟನೆ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಈಗಾಗಲೇ ರೈತರಿಗೆ ಈ ಬರದಿಂದ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ, ಅತಿವೃಷ್ಟಿಯಿಂದ ಅನುಭವಿಸಿದ್ದಾರೆ. ಸಾವಿರಾರು ಕುಟುಂಬಗಳು ಇವತ್ತು ಹಾಲು ಉತ್ಪಾದನೆಯಲ್ಲೇ ಜೀವನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಕಾಯದ ಮೇಲೆ ಬರೆ ಹೇಳ್ತಕ್ಕಂಥ ಕೆಲಸವನ್ನು ನಮ್ಮ ಹಾವೇರಿ ಜಿಲ್ಲೆ KMF ಮಾಡಿದೆ. ಈ ಏಕಾಏಕಿ ಯಾರನ್ನೂ ಕೇಳದೆ ಮಾಡಿ ಎಲ್ಲ ಡೈರಿಗಳಿಗೆ ಆದೇಶವನ್ನು ಹೊರಡಿಸಿರೋದನ್ನು ಖಂಡಿಸ್ತಾ ಇದ್ದೀವಿ. ಈಗಾದರೂ ಏನು ತಪ್ಪಾಗಿಲ್ಲ, ಅದನ್ನು ವಾಪಸ್ ಪಡ್ಕೊಂಡು ಮೂಲ ದರದಲ್ಲಿ ₹4 ಮತ್ತೆ ಸೇರಿಸಿ ಸರ್ಕಾರ ಕೊಟ್ಟದ್ದನ್ನು ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಇಡೀ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಆಗದಂಥ ಅನಾಹುತ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಇದನ್ನು ರೈತ ಸಂಘಟನೆ ನೋಡ್ಕೊಂಡು ಸುಮ್ಮನೆ ಕುಂದ್ರಂಥ ಪರಿಸ್ಥಿತಿ ಇಲ್ಲ. ಆ ಕಾರಣಕ್ಕೆ ಎಲ್ಲ ರೈತರು ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಸಂಘಟನೆ ಹೋರಾಟ ಕರೆ ಕೊಟ್ಟಾಗ ತಾವೆಲ್ಲರೂ ಭಾಗವಹಿಸಿ ನಮ್ಮ ಹಕ್ಕನ್ನು ಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ಸರ್ಕಾರಕ್ಕೂ ಮಾಡ್ತಾ ಇದ್ದೇವೆ ಮತ್ತು KMF ಆಡಳಿತ ಮಂಡಳಿಗೂ ಕೂಡ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಸುಮ್ಮನೆ ಕುಂದರೆ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.